ತಿರುಗಿಸಿ ಅಂತ ಹೇಳಿ ಸರ್. ಸರಿ, ಈಗ ಮಧ್ಯಪ್ರದೇಶ MLA ಬರ್ತಾ ಇದ್ರಿ, ಏನು ಸರ್ ಏನು ಸಮಾಚಾರ, ಏನು ವಿಶೇಷ? ಎಲ್ಲ ಗೊತ್ತಿಲ್ವ ನಿಮಗೆ? ಎಲ್ಲ ನೀವೇ ಹೊಡಿತಾ ಇದ್ರಿ. ಅಲ್ಲೇ ರಾಜ್ಯಸಭಾ ಚುನಾವಣೆ ಐತೆ, ಆ ದೃಷ್ಟಿಯಿಂದ ಈಗ ನಾವು ನಮ್ಮನ್ನ ಬೇರೆ ಕಡೆ ಕರ್ಕೊಂಡು ಹೋಗ್ತೀವಿ ಅಂತವ್ರೆ, ಅವ್ರು ನೀರು ಕರ್ಕೊಂಡ್ಬಂದವ್ರೆ. ಗೊತ್ತಿಲ್ಲ ಇನ್ನ, ಈಗ ಬರ್ತಾರೆ, ಬಂದ್ಮೇಲೆ ಗೊತ್ತಾಗ್ತದೆ ಎಷ್ಟು ಜನ ಬರ್ತಾರೆ ಅಂತೇಳಿ. ಬರ್ತಾ ಇದ್ದಾರೆ. ಆಲ್ಮೋಸ್ಟ್ ಪೂರ್ತಿ ಹೋಟ್ಲನ್ನ ಬ್ಲಾಕ್ ಮಾಡ್ಕೊಂಡಿದ್ದೀವಿ. ಚುನಾವಣೆ ಅಂದಾಗ ಚುನಾವಣೆ ಥರ ಮಾಡಬೇಕು. ಚುನಾವಣೆ ಥರ ಮಾಡ್ತಾ ಇದೀವಿ. ನಮ್ಮ ಓಟ್ನ ನಾವು ಬೇರೆಯವ್ರಿಗೆ ಕದಿಯೋದಕ್ಕೆ ಅವಕಾಶ ಮಾಡಿಕೊಡದೇ ಇರೋ ರೀತಿಯಲ್ಲಿ ನಮ್ಮ ಓಟ್ ನಾವು ಭದ್ರ ಮಾಡ್ಕೊಳ್ಳೋಕ್ಕೆ ನಾವೇನು ಬೇರೆಯವ್ರನ್ನ ಕರ್ಕೊಂಬಂದಿಲ್ಲ, ನಮ್ಮ ಪಕ್ಷದವ್ರನ್ನ ಕರ್ಕೊಂಬಂದಿದ್ದೀವಿ. ಇಲ್ಲಿ ಅವ್ರಿಗೂ ಒಂಥರ ರಿಲ್ಯಾಕ್ಸ್, ತುಂಬ ರಾಜಕೀಯ ಗೊಂದಲಗಳ ಮಧ್ಯೆ ಒಂದು ಸ್ವಲ್ಪ ರಿಲ್ಯಾಕ್ಸ್, ಒಂದು 10 ಡೇಸು ರಿಲ್ಯಾಕ್ಸ್ ಇರ್ತದೆ. ಬಂದು ಮಾಡಿಕೊಂಡು ಆರಾಮಾಗಿ ಓಡಾಡ್ಕೊಂಡು ಹೋಗ್ತಾರೆ. ಅವರು ನಮ್ಮ ಹೈಕಮಾಂಡ್ ಅಲ್ವಾ, ಅವ್ರು ಬಂದು ನಾವೇನೇನು ಮಾಡಿದ್ದೀವಿ ಅಂತೇಳಿ ಒಂದ್ಸರಿ ವೀಕ್ಷಣೆ ಮಾಡ್ಕೊಂಡು ಹೋದ್ರು. ಎಷ್ಟು ಜನ ಇರ್ತಾರೆ ಸರ್? ಬಹುಶಃ ಗೊತ್ತಿಲ್ಲ ಇನ್ನು, ಅದೆಲ್ಲ ಈಗ ತೀರ್ಮಾನ ಆಗ್ತದೆ. ಈಗ ಲೀಡರ್ಗಳು ಬಂದು ತೀರ್ಮಾನ ಮಾಡ್ತಾರೆ ಅದೆಲ್ಲ. ಈ ನಮ್ಮ ರಾಜ್ಯದ ಶಾಸಕರನ್ನು ಬೇರೆ ಕಡೆ ಕರ್ಕೊಂಡು ಹೋಗ್ಬೇಕು ಅಂತಿದ್ದಾರೆ. ನಾವು ಹೋಯ್ತೀವಿ, ಮತ್ತೆ ಸುಮ್ಮನೆ ಏನು ಮಾಡೋದು, ನಾವು ಎಲ್ಲ ಕಡೆ ಹೋಗ್ತೀವಿ. ಇಲ್ಲೊಂದಷ್ಟು ಗೇಮ್ ಪ್ಲಾನ್ ಇದೆಯಲ್ಲ ಸರ್, 5 ಕೊನೆಯ ವಿಧಾನ ಪರಿಷತ್ತಲ್ಲಿ ಒಂದಷ್ಟು ಅಭ್ಯರ್ಥಿಗಳನ್ನ ಎಕ್ಸ್ಟ್ರಾ ಹಾಕಿ 5ನೇ ಅಭ್ಯರ್ಥಿ ಹಾಕಿರುವಂಥದ್ದು ಕಾಂಗ್ರೆಸ್ ಅಲ್ಲಿ, ಮತ್ತು JDS ಅವರು 3ನೇ ಕ್ಯಾಂಡಿಡೇಟ್ ಹಾಕಿರುವಂಥದ್ದು. ಅಲ್ಲ, ಈಗ ನಮಗೆ ಸಂಖ್ಯೆ ಜಾಸ್ತಿ ಇದೆಯಲ್ಲ, ಸಂಖ್ಯಾಬಲದಲ್ಲಿ ನಾವು ಇದ್ದೀವಿ. ನಮ್ಗೆ 2 ಶಾರ್ಟೇಜ್ ಇತ್ತು. 2 ನಿಮಗೆ ಗೊತ್ತಿರೋಂಗೆ 2 ಯಾರು ಬರ್ತಾರೆ ಅಂತ ನಿಮಗೆ ಗೊತ್ತಿದೆ. ಅವೆರಡು ನಮಗೆ ಬಂದಿರೋದ್ರಿಂದ ನಮ್ಮ ಸಂಖ್ಯಾಬಲದಲ್ಲಿ ನಾವು ಕ್ಲಿಯರ್ ಆಗ್ತದೆ ನಮ್ಮದು. ಅವರು ಏನಾದರೂ ಬೇಳೆ ಬೇಯಿಸ್ಕೋಬೇಕು ಅಂತೇಳಿ ಮಾಡ್ತಾವ್ರೆ, ಪ್ರಯತ್ನ ಮಾಡ್ತಾರೆ. ಬಟ್ ಅದು ಕಷ್ಟ ಆಗ್ತದೆ. ನಮ್ದು ಕ್ಲಿಯರ್ ಆಗ್ತದೆ. ಮೈತ್ರಿಲಿ ಏನೋ ಬಿರುಕು ಅಂತ ಒಂದಷ್ಟು ಚರ್ಚೆ ಆಗ್ತಿದೆ ಸರ್. ಬಿರುಕು ಮೂಡ್ತಾ ಇದೆ. ನಾನು ಕೆಲವು ನಾಯಕರುಗಳ ಹತ್ರ ಚರ್ಚೆ ಮಾಡಿದೆ. ಬಹುಶಃ ನಾನು ಅಂದ್ಕೊಂಡಿದ್ದೇನೆ JDS ಪಕ್ಷನ ಯಾವ ರೀತಿ ಮುಗಿಸ್ಬೇಕು ಅಂತೇಳಿ ಹಂತವಾಗಿ ಮುಗಿಸ್ಕೊಂಡು ಹೋಗ್ತಾರೆ. ಈಗಾಗಲೇ ದೇವೇಗೌಡರು ಅಂತ ನಾಯಕರಿಗೆ ಹಿಂದೆ ಕಾಂಗ್ರೆಸ್ನಲ್ಲಿ ಅವ್ರು ಕೇಳಿದ ತಕ್ಷಣವೇ ನಮ್ಮ ಸೋನಿಯಾ ಗಾಂಧಿಯವರು ಅಲ್ಲಿಂದನೇ ಫೋನ್ ಮಾಡಿ ನಮ್ಮ ಇಲ್ಲಿರ್ತಕ್ಕಂಥ AICC ಅಲ್ಲ KPCC ಅಧ್ಯಕ್ಷರಿಗೆ ಫೋನ್ ಮಾಡಿ ದೇವೇಗೌಡರು ಕೇಳ್ತಾ ಇದ್ದಾರೆ, ಗೌರವಯುತವಾಗಿ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ನಾವು ಅಂತೇಳಿ ಕಳೆದ ಬಾರಿ ಈಗ 6 ವರ್ಷಗಳ ಹಿಂದೆ ನಾವು ಅವಕಾಶ ಮಾಡಿಕೊಟ್ಟು. ಅಂದರೆ ನಮಗೆ ನಮ್ಮ ಪಕ್ಷದ ನಾಯಕರಿಗೆ ದೇವೇಗೌಡರ ಬಗ್ಗೆ ಎಷ್ಟು ವಿಶ್ವಾಸ ಮತ್ತು ಎಷ್ಟು ಗೌರವ ಇತ್ತು ಅಂತಕ್ಕಂಥದ್ದು ಸೂಚಕ ಅದು. BJPಯವರು ಇವ್ರೇನಾಗಿದೆ ಅಂದರೆ ಮ್ಯಾಲ್ ಬಿದ್ದು ಹೋಗ್ಬಿಟ್ಟವ್ರೆ, ಅದು ಸಮಸ್ಯೆ. ಅವ್ರು ಕರೆದಿಲ್ಲ ಇವ್ರನ್ನ, ಇವರೇ ಮ್ಯಾಲ್ ಬಿದ್ದು ಹೋಯ್ತಾರದಿಂದ ಸ್ವಲ್ಪ ಸಮಸ್ಯೆ ಆಗೈತೆ. ಖಾತೆ ಗೊಂದಲೆಲ್ಲ ಮುಗಿತಾ ಸರ್? ಕೃಷ್ಣ ಬೈರೇಗೌಡರು ನಾನು ಬೇಡ ಬೆಂಗಳೂರು ಸ್ಟೋರಿ ಬಿಡಿ ಹೊರತುಪಡಿಸಿ ಕೊಟ್ಟಿದ್ದಾರೆ. ನಿಮ್ಗೆ ಫೋನ್ ಮಾಡಿದ್ರು ಕೃಷ್ಣ ಬೈರೇಗೌಡರು? ಚರ್ಚೆ ಆಗ್ತದೆ ಸರ್. ಯಾರು ಚರ್ಚೆ ಮಾಡಿದ್ರು? ಸುಮ್ಮನೆ ಅವ್ರು ಯಾರನ್ನೋ ಕರ್ಕೊಂಡು ಡೆಲ್ಲಿಗೆ ಹೋದ್ರೆ ನೀವೇ ಬರೀತೀರ ಖಾತೆ ಗೊಂದಲ ಅಂತ. ಆಮೇಲೆ ಏನ್ರಿ ಖಾತೆ ಗೊಂದಲ? ಸಣ್ಣ ಪುಟ್ಟ ಇರ್ತದೆ, ಸೀನಿಯರ್ ಲೀಡರ್ಗಳು ಏನೋ ಒಂದು ಸಣ್ಣ ಪುಟ್ಟ ಕೇಳೋದನ್ನೇ ನೀವು ಅದನ್ನೇ ನೀವೇ ಗೊಂದಲ ಮಾಡಕ್ಕೆ ಬಿಡ್ತೀರಾ ಮೀಡಿಯಾದವರು. ಯಾವ ಖಾತೆ ಗೊಂದಲನೂ ಇಲ್ಲ, ಎಂಥ ಗೊಂದಲನೂ ಇಲ್ಲ. ರಾಜೀನಾಮೆ ಕೊಟ್ಟಿದ್ದು ಉದಾಹರಣೆ. ರಾಜೀನಾಮೆ ಅಂತಂದ್ರೆ ಅವರು ಬೆಂಗಳೂರು ಮೊದಲಿಂದನೂ ಕೂಡ ನನಗೆ ಹೊರಗಡೆ ಖಾತೆಗಳು ನಾನು ಯಾಕಂದ್ರೆ ಹೊರಗಡೆ ಹೋಗಿ ನಾನು ಕೆಲಸ ಮಾಡ್ಲಿಕ್ಕೂ ಕೂಡ ಆಗಲ್ಲ, ನಾನು ಬೆಂಗಳೂರಲ್ಲಿ ಇರೋದ್ರಿಂದ ನನಗೆ ಬೆಂಗಳೂರು ಖಾತೆ ಕೊಡಿ ಅಂತ ಕೇಳಿದ್ರು. ಹೈಕಮಾಂಡ್ ಹೋಗಿ ಅಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಹೋಗಿ ಸುರ್ಜೇವಾಲಾ ಅವರು ಹೋಗಿ ಅವ್ರಿಗೆ ಎಲ್ಲ ತಿಳುವಳಿಕೆ ಕೊಟ್ಟಮೇಲೆ ಹೌದಾ ಈ ರೀತಿ ಇದೆಯಾ, ಆಯಿತು ನಾನು ಇದರಲ್ಲೇ ಮುಂದುವರಿತೀನಿ ಅಂತ ಇವತ್ತು ಹೇಳೋರಲ್ಲ. ನಾನು ಯಾವುದೇ ಕಾರಣಕ್ಕೆ ಬೆಂಗಳೂರು ಖಾತೆ ಕೊಟ್ಟರು ತಗೊಳ್ಳಲ್ಲ, ನಾನು ಇದೇ ಖಾತೆಯಲ್ಲಿ ಮುಂದುವರಿತೀನಿ ಅಂತ ಇವತ್ತು ಹೇಳೋರಲ್ಲ ಅವರು. ಅಂದ್ರೆ ಸರ್, ಕೆಲವೊಂದು ಶಾಸಕರು ಸಚಿವ ಸ್ಥಾನಕ್ಕಾಗಿ ಈ ರೀತಿ ಒತ್ತಾಯ ಮಾಡ್ತಾರೆ. ಅದು ಈ ಒಂದಷ್ಟು ಶಾಸಕರಿಗೆ ಮಂತ್ರಿಗಿರಿ ಕೊಟ್ಟರು ಕೂಡ ಖಾತೆ ವಿಚಾರಕ್ಕೆ ಈ ರೀತಿ ಪದೇ ಒಂದು ಗೊಂದಲ ಸೃಷ್ಟಿ ಮಾಡಿ. ಏನು ನಮ್ಮ ಪಕ್ಷದಲ್ಲಿ ಮಾತ್ರ ಅದ ಇದು? ಎಲ್ಲ ಪಕ್ಷದಲ್ಲೂ ಇವೆಲ್ಲ ಇರ್ತವೆ. ಸರ್ವೇ ಸಾಮಾನ್ಯ ಗೊಂದಲ ಮಾಡ್ತಕ್ಕಂಥದ್ದು, ಇನ್ನೊಂದು ಮಾಡ್ತಕ್ಕಂಥದ್ದು ಇದೇ ಇರ್ತದೆ. ಸಣ್ಣ ಪುಟ್ಟ ವ್ಯತ್ಯಾಸಗಳು ಬಗೆಹರಿಸ್ಕೊತೀವಿ. ಎಲ್ಲ ಪಕ್ಷದಲ್ಲೂ ಅದೇ, ನಮ್ಮ ಪಕ್ಷದಲ್ಲಿ ಒಂದಲ್ಲ ಅದ. ಮಾಡಬಹುದಂತೆ ಸರ್ ಅದನ್ನ. ಈಗ ನಮ್ಮ CM ಬರ್ತಾರಲ್ಲ ಅವಾಗ ಕೇಳಿ, ಸುರ್ಜೇವಾಲಾ ಅವರು CM ಬಂದಾಗ ಕೇಳಿ. ಅದನ್ನ ನಾನು ಕೇಳಿದ್ರೆ ನಾನೇನು ಹೇಳಿ? ನಂದಕ್ಕೆ ನಾನೇ ಉತ್ತರ ಕೊಡೋಕ್ಕಾಗಲ್ಲ. ಯಾವಾಗ ಮಾಡ್ಬೋದಂತ ಏನಾದ್ರು ಹೇಳಿದಾರ ಸರ್ ಅಂತ? ಇದಾದ್ಮೇಲೆ ರಾಜ್ಯಸಭಾ ಚುನಾವಣೆ, ವಿಧಾನ ಪರಿಷತ್ ಚುನಾವಣೆ ಆದಮೇಲೆ ದೆಹಲಿನಲ್ಲಿ ಹೈಕಮಾಂಡ್ನ ಭೇಟಿ ಮಾಡಿ ಎಲ್ಲ ನಮ್ಮ ನಾಯಕರುಗಳು, ಸಿದ್ದರಾಮಯ್ಯ ಅವರು, ಖರ್ಗೆ ಸಾಹೇಬರು, DK ಶಿವಕುಮಾರ್ ಅವರು, ನಮ್ಮ ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರೆಲ್ಲ ಚರ್ಚೆ ಮಾಡಿ ಮಾಡ್ತಾರೆ. ನೀವೇನಾದ್ರು CMನ ಭೇಟಿ ಮಾಡಿ ಕೇಳಿದ್ದೀರಾ ಸರ್? ನಾನು ನನ್ನ ಅಭಿಪ್ರಾಯ ತಿಳಿಸ್ಬೇಕಲ್ವಾ. ನಾನು ಸೀನಿಯರ್ ಇದ್ದೀನಿ, ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಎಲ್ಲ ಸೀನಿಯರ್ಸ್ಕೊಂಡು ಹೋಗಿ ಕೇಳಿದ್ದೀನಿ. ಆಯಿತು, ಕನ್ಸಿಡರ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅವ್ರು ಕೊಟ್ಟರು ಸರಿ, ಕೊಡದೇ ಇದ್ರು ಸರಿ, ಕೊಡ್ತೀವಿ ಅಂತಕ್ಕಂಥ ವಿಶ್ವಾಸ ಇಟ್ಕೊಂಡಿದ್ದೀನಿ, ಕೊಟ್ಟೇ ಕೊಡ್ತಾರೆ ಅಂತ. ನೀವು ಸೀನಿಯರ್ ಲೀಡರ್ ಆಗಿದ್ದೀರಿ ಸರ್, ಹಾಗಾಗಿ ಒಂದು ಖಾತೆನ ಜಿಲ್ಲೆ ಜನರು ಕೂಡ ನಾನು ಕೊಡದೇ ಇದ್ರು ಜಿಲ್ಲೆ ಜನರ ಗೌರವಕಾರ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ.
ಸರಿ ಸರ್ ಅವ್ರಿಗೋಸ್ಕರ